ಬಾ ಭುವನ್ ಕೂತ್ಕೋ. ಶ್ರದ್ಧಾ, ಪ್ರಯಾಣ ಎಲ್ಲ ಚೆನ್ನಾಗಾಯ್ತು ತಾನೆ? ಹಾ ಅಜ್ಜಿ, ಎಲ್ಲ ಚೆನ್ನಾಗಾಯ್ತು. ನಿಮ್ಮ ಹೆಸರಷ್ಟೇ ಕೇಳಿದ್ವಿ ವಿಕ್ರಾಂತ್. ಇಸ್ ನೈಸ್ ಟು ಸಿ ಹಿಯರ್. ನಿಮ್ಮಂಥ ರಿಚ್ ಪರ್ಸನ್ ನಮ್ಮ ಮನೆಗೆ ಬಂದಿದ್ದು ತುಂಬಾ ಖುಷಿ ನಮಗೆಲ್ಲ. ಅದರಲ್ಲಿ ಏನಿದೆ ಆಂಟಿ, ನಾನು ಭುವನ್ ಇಬ್ಬರು ಒಂದೇ ಫೀಲ್ಡ್ ಅವರು. ಬೇಕೋ ಬೇಡವೋ, ಇಷ್ಟ ಇದೆಯೋ ಇಲ್ವೋ, ಒಬ್ಬರನ್ನೊಬ್ರು ಮೀಟ್ ಆಗ್ತಾನೇ ಇರಬೇಕಾಗತ್ತೆ ಅಲ್ವಾ ಭುವನ್? ಮತ್ತೆ ಏನು ವಿಶೇಷ ಇಲ್ಲಿ ತನಕ ಬಂದಿದ್ದು? ಏನಿಲ್ಲ, ನಮ್ಮ ಆಡಿಯೋ ಕಂಪ್ನಿಯಿಂದ ಒಂದು ಮ್ಯೂಸಿಕಲ್ ನೈಟ್ ಅರೇಂಜ್ ಮಾಡಿದ್ದೆ. ಅದಕ್ಕೆ ನಿನ್ನ ಇನ್ವೈಟ್ ಮಾಡಿ ಹೋಗೋಣ ಅಂತ ಬಂದಿದ್ದೆ. ನಿಮ್ಮ ಅಜ್ಜಿ ಸಿಕ್ಕಿದ್ರು, ಇನ್ವಿಟೇಷನ್ ಅವ್ರಿಗೆ ಕೊಟ್ಟಿದ್ದೀನಿ. ಹಾಗೆ ಮಾತಾಡ್ತಾ ಕೂತಿದ್ದೆ. ತುಂಬ ಒಳ್ಳೆಯವರು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ನಿಮ್ಮ ಫ್ಯಾಮಿಲಿನೂ ಅಷ್ಟೇ, ತುಂಬ ಕಲರ್ಫುಲ್ ಆಗಿದೆ. ನೈಸ್. ಸುಮ್ಮನೆ ಅಂತೂ ಬಂದಿರಲ್ಲ ಇವನು. ಏನಿದು? ಎಷ್ಟು ದೊಡ್ಡ ಕೆಲಸ, ಎಷ್ಟು ದೊಡ್ಡ ಜವಾಬ್ದಾರಿ ಇದ್ರು ತುಂಬಾ ವಿನಯ ಕಣಪ್ಪ ನಿನಗೆ. ಛೇ, ನಿಮ್ಮ ಮೊಮ್ಮಗನಿಗಿರೋ ಅಷ್ಟು ವಿನಯ, ತಾಳ್ಮೆ, ಸ್ನೇಹ, ಪ್ರೀತಿ ಎಲ್ಲ ನನಗೆ ಎಲ್ಲಿದೆ ಹೇಳಿ? ಅಲ್ವೇನೋ ಭುವನ್? ನಾನು ಅವನು ಜಿಗರಿ ದೋಸ್ತ್ಗಳು ಒಂದು ಕಾಲದಲ್ಲಿ. ಈಗ ಏನು ಮಾಡೋದು ಹೇಳಿ, ಎಲ್ಲ ಅವ್ರವ್ರ ಕೆಲಸದಲ್ಲಿ ತುಂಬ ಬ್ಯುಸಿ ಆಗೋಗಿದ್ದಾರೆ. ಎಲ್ಲೋ ಅಲ್ಲಿ ಇಲ್ಲಿ ಸಿಕ್ಕಿದಾಗ ಪ್ರೀತಿಯಿಂದ ತಪ್ಪಿಕೊಂಡು ಕಷ್ಟ ಸುಖ ವಿಚಾರಿಸ್ಕೊತೀವಿ, ಅಲ್ವೇನೋ ಭುವನ್? ಓಕೆ ಭುವನ್, ನೀನು ನೋಡಿದ್ನಲ್ಲ, ಸಮಾಧಾನ ಆಯಿತು. ಶ್ರದ್ಧಾ, ಹೇಗಿದ್ದೀರಿ? ನೀವಿಬ್ಬರು ಈಗ ತಾನೇ ಪ್ರಯಾಣ ಮುಗಿಸ್ಕೊಂಡು ಬಂದಿದ್ದೀರಾ. ಡಿಸ್ಟರ್ಬ್ ಮಾಡಲ್ಲ, ರೆಸ್ಟ್ ಮಾಡಿ. ನಾನು ಇನ್ನು ಬರ್ತೀನಿ. ಅರೆ ಹಾಗೆ ಹೋದ್ರೆ ಹಾಗೆ ಬಾಪ ಮಾತಾಡೋಣ. ನೀನು ನಮ್ಮ ಮನೆಗೆ ಬಂದಿರೋದೇ ಹೆಚ್ಚು, ಸುಮ್ಮನೆ ಬಿಡ್ತೀನ ನಾನು? ಬಾ. ಏನಪ್ಪ, ನನ್ನ ಸೀದಾ ಮೇಲ್ಗಡೆಗೆ ಕಳಿಸೋ ಪ್ಲಾನ್ ಮಾಡಿದ್ಯಾ ಅನ್ಸುತ್ತೆ. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅನ್ನೋ ಗಾದೆ ಕೇಳಿಲ್ವೇನೋ? ನಿನ್ನ ಅಷ್ಟು ಈಸಿಯಾಗಿ ಮೇಲೆ ಕಳ್ಸೋಕ್ಕಾಗುತ್ತಾ? ಸರಿಯಾಗಿ ಹೇಳಿದೆ ನೋಡು. ನನ್ನ ಕೂದಲು ಕೊಂಗ್ಸೋದಕ್ಕೂ ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂದರೆ ಅಂಥವ್ರು ಇನ್ನೂ ಹುಟ್ಟೇ ಇಲ್ಲ ನೋಡು. ಏಯ್ ಹುಷಾರ್ ಕಣಪ್ಪ. ಹಾಗನ್ಕೊಂಡು ಆರಾಮಾಗಿದ್ಬಿಟ್ಟು ಆಮೇಲೆ ಯಾರ್ಯಾರ ನಸೀಬ್ ಹೇಗಿರುತ್ತೋ ಯಾರಿಗೆ ಗೊತ್ತು. ಒಳ್ಳೆ ಹುಡುಗರು,